ಹಾಯ್ ಹೆಲೋ ನಮಸ್ಕಾರ ಎಲ್ಲ ಕರ್ನಾಟಕದ ಜನತೆಗೆ ಎಲ್ಲರಿಗೂ ರಾಜ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾನು ಭಾಳ ದಿನ ಆಯ್ತು ವಿಡಿಯೋ ಮಾಡಿಲ್ಲ. ಇವತ್ತು ಫಸ್ಟ್ ವಿಡಿಯೋ ಮಾಡಾಕ್ತೀನಿ. ಭಾಳ ದಿನ ಆದಮೇಲೆ ಇದು ಮೊದಲನೇ ವಿಡಿಯೋ. ಫ್ರೆಂಡ್ಸ್, ಎಲ್ಲರೂ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಆನ್ ಮಾಡಿ, ಇದೇ ಥರದ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ತಲುಪುವವರೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಫ್ರೆಂಡ್ಸ್. ಮೊದಲದಾಗಿ ನನ್ನ ವಿಷಯ ಏನಪ್ಪ ಫ್ರೆಂಡ್ಸ್ ಅಂದರೆ, ಈಗ ಯಾರ್ಯಾರು SSC MTS ಒಂದು ಅರ್ಜಿಯನ್ನು ಹಾಕಿದ್ದೀರಿ ಅಂಥವರಿಗೆ ಈಗ ಒಂದು SSC ಅವರು ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಏನಪ್ಪ ನೋಟಿಫಿಕೇಷನ್, ಎದಕ್ಕದು ನೋಟಿಫಿಕೇಷನಪ್ಪ ಅಂದರೆ, ಈಗ SSCಯ ಒಂದು SSC ಒಂದು ಡಿಪಾರ್ಟ್ಮೆಂಟಿಂದ MTS ಎಕ್ಸಾಮ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಅವರಿಗೆ ಸೆಲ್ಫ್ ಸ್ಲಾಟ್ ಸೆಲೆಕ್ಷನ್ ಅಂತ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅದನ್ನು ನೀವು ಸೆಲ್ಫ್ ಸ್ಲಾಟ್ ಸೆಲೆಕ್ಷನ್ SSCಯ ಆಫೀಸಿಯಲ್ ವೆಬ್ಸೈಟಿಂದ ಮಾಡ್ಕೋಬೇಕು. ಅದು ಯಾವ ಥರ ಮಾಡ್ಕೋಬೇಕು, ಅದಂದರೆ ಏನು ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು SSCಯ ಒಂದು ಅರ್ಜಿ ಹಾಕೋಕ್ಕಿಂತ ಮುಂಚೆ ಒಂದು ನೀವು ಪ್ರಿಫರೆನ್ಸನ್ನು ಹಾಕಿರ್ತೀರಿ. ಆದ್ಯತೆ ಅಂದರೆ ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2, ಪ್ರಿಫರೆನ್ಸ್ 3 ಅಂತ ಒಂದು 3 ಸಿಟಿಗಳನ್ನು ಸೆಲೆಕ್ಟ್ ಮಾಡಿರ್ತೀರಿ. ಅದರಲ್ಲಿ ನಿಮಗೆ ಯಾವುದು ಸಿಟಿ ಬೇಕು ಅಂತ, ಯಾವ ಸಿಟಿಲಿ ಬರೆಯೋಕ್ಕೆ ನೀವು ಇಷ್ಟಪಡ್ತೀರಂತ ಅಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ಇದು ಬರುತ್ತೆ ಲಿಂಕ್. ಅದರಲ್ಲಿ ನೀವು ಸಂಪೂರ್ಣವಾಗಿ ಅದರಲ್ಲಿ ಎಲ್ಲ ನಿಮ್ಮ ಒಂದು ಸಿಟಿಯನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ದಯವಿಟ್ಟು ಎಲ್ಲರಿಗೂ ಶುಭ ಸಂಜೆ ಫ್ರೆಂಡ್ಸ್. ನಾನು ಯಾರ್ಯಾರು ಒಂದು SSC MTS ಅನ್ನು ಹಾಕಿದಿರಿ, ನಿನ್ನೆ 16ರಿಂದ 25ನೇ ತಾರೀಕು ಒಳಗೆ ನಿಮ್ಮ ಸ್ಲಾಟ್ ಸೆಲೆಕ್ಷನನ್ನು ಮಾಡಿಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಒಂದು ಎಕ್ಸಾಮ್ ಎಲ್ಲಿ ಬೀಳುತ್ತೆ, ಎಲ್ಲಿ ಇರುತ್ತೆ ಅಂತ ಯಾರಿಗೂ ಗೊತ್ತಿರೋಂಗಿಲ್ಲ. ದಯವಿಟ್ಟು ನಿಮ್ಮ ಸ್ಲಾಟ್ ಸೆಲೆಕ್ಷನನ್ನು ಮಾಡ್ಕೊಳ್ಳಿ. ಸ್ಲಾಟ್ ಸೆಲೆಕ್ಷನ್ ಯಾವ ಥರ ಮಾಡೋದು ಅಂತ ನಾನು ನನ್ನ ಒಂದು ರಾಜ್ ಅಪ್ಡೇಟ್ಸ್ ಚಾನಲಲ್ಲಿ ಒಂದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.